ಪಂಚಸಮರ ಏನಾಗಲಿದೆ? ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯೇ ಮತ್ತೆ ಸರ್ಕಾರ ಮಾಡ್ತಾರೆ. ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಸರ್ಕಾರವೇ ಬರಲಿದೆ. ಕೇರಳದಲ್ಲಿ ಯುಡಿಎಫ್ ಒಕ್ಕೂಟ ಗೆಲ್ಲುವ ಸಾಧ್ಯತೆ ಅಧಿಕವಾಗಿದೆ. ಅಸ್ಸಾಂನಲ್ಲಿ ವಿಪಕ್ಷ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡಲಿದೆ. ಎಲ್ಲಾ ಕಡೆಯೂ ಕೂಡ ಬಿಜೆಪಿಯೇ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಪಂಚ ಸಮರ ಏನಾಗಲಿದೆ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಈಗ ಭವಿಷ್ಯವನ್ನ ನುಡಿದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯೇ ಮತ್ತೆ ಸರ್ಕಾರವನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಸರ್ಕಾರವೇ ಬರಲಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕೇರಳದಲ್ಲಿ ಯುಡಿಎಫ್ ಒಕ್ಕೂಟ ಗೆಲ್ಲುವಂತಹ ಸಾಧ್ಯತೆ ಅಧಿಕವಾಗಿದೆ. ಅಸ್ಸಾಂನಲ್ಲಿ ವಿಪಕ್ಷ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡಲಿದೆ. ಎಲ್ಲಾ ಕಡೆಯೂ ಕೂಡ ಬಿಜೆಪಿಯೇ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ಪಂಚಸಮರ ಏನಾಗಲಿದೆ ಅನ್ನುವಂತಹ ಒಂದು ಭವಿಷ್ಯವನ್ನ ಸಿಎಂ ಸಿದ್ದರಾಮಯ್ಯನವರು ನುಡಿದಿದ್ದಾರೆ. 2028ರ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕೂಡ ಹೇಳಿದ್ರು. ಮತ್ತೆ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸೇ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸೇ ಗೆಲ್ಲೋದು ಅಂತ ಕೂಡ ಭವಿಷ್ಯ ನುಡಿದಿದ್ದಾರೆ. ಸೊ ಇದೀಗ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ದೀದಿಯೇ ಮತ್ತೆ ಸರ್ಕಾರವನ್ನ ಮಾಡ್ತಾರೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಸರ್ಕಾರವೇ ಬರಲಿದೆ. ತಮಿಳುನಾಡಿನಲ್ಲಿ ಕೇರಳದಲ್ಲಿ ಮತ್ತೆ ಯುಡಿಎಫ್ ಒಕ್ಕೂಟ ಗೆಲ್ಲುವ ಸಾಧ್ಯತೆ ಅಧಿಕವಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಅಸ್ಸಾಂನಲ್ಲಿ ವಿಪಕ್ಷ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನ ಮಾಡಲಿದೆ. ಎಲ್ಲಾ ಕಡೆ ಕೂಡ ಬಿಜೆಪಿಯೇ ಗೆಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರುವಂತಹ ಮಾತುಗಳು. ಪಂಚಸಮರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು. ಫೈವ್ ಸ್ಟೇಟ್ ಎಲೆಕ್ಷನ್ ಬಗ್ಗೆ ಸಿದ್ದರಾಮಯ್ಯ ಇದೀಗ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಸೊ ಫೈನಲಿ ಬೈ ಎಲೆಕ್ಷನ್ ಕುರಿತಾಗಿಯೂ ಕೂಡ ಮಾತನಾಡಿದ್ರು. ಎಲ್ಲರ ಕೋಪವನ್ನು ಕೂಡ ಶಮನ ಮಾಡುವಂತಹ ಕೆಲಸ ಮಾಡಿದ್ದೀವಿ, ಯಾವುದೇ ಗೊಂದಲಗಳಿಲ್ಲ, ಕಾಂಗ್ರೆಸ್ಸೇ ಬರೋದು, ಸ್ವತಂತ್ರ ಬಂದಾಗಿಂದ ಕೂಡ ಕಾಂಗ್ರೆಸ್ಸೇ ಇಲ್ಲಿ ಗೆಲ್ತಾ ಇರೋದು, ಈಗಲೂ ಕೂಡ ಅವರ ಬೆಂಬಲ ನಮಗೆ ಇರುತ್ತೆ ಅನ್ನುವಂತಹ ಭವಿಷ್ಯವನ್ನ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ನುಡಿದಿದ್ರು. ಉಪಚುನಾವಣೆ ಫಲಿತಾಂಶದ ಬಗ್ಗೆ ಕೂಡ ಭವಿಷ್ಯ ನುಡಿದ್ರು. ಇದೀಗ ಫೈವ್ ಸ್ಟೇಟ್ ಎಲೆಕ್ಷನ್ ಬಗ್ಗೆ ಕೂಡ ಇದೀಗ ಭವಿಷ್ಯವನ್ನ ನುಡಿದಿರುವಂಥದ್ದು ಸಿಎಂ ಸಿದ್ದರಾಮಯ್ಯ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ದೀದಿಯೇ ಗೆಲ್ತಾರೆ, ಅದೇ ಸರ್ಕಾರ, ಅವರೇ ಸರ್ಕಾರವನ್ನ ಮುಂದುವರಿಸ್ತಾರೆ, ಮಾಡ್ತಾರೆ ದೀದಿಯೇ ಅಂತ ಹೇಳ್ಬಿಟ್ಟು ಮತ್ತೆ ಭವಿಷ್ಯವನ್ನ ನುಡಿದಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ 2028ರ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕೂಡ ಹೇಳಿರ್ತಾರೆ.